ಈಶ್ವರಪ್ಪ ಜೊತೆಗೆ ಹಿರಿಯ ನಾಯಕರು ಚರ್ಚೆ ಮಾಡ್ತಿದ್ದಾರೆ, ಹಾಗಾಗಿ ನಾನು ಕೂಡ ಬಿಜೆಪಿಗೆ ಹೋಗೋದ್ರಲ್ಲಿ ಸಂಶಯ ಇಲ್ಲ ಅಂತ ರಘುಪತಿ ಭಟ್ ಹೇಳಿದ್ದಾರೆ. ಈಗ ನಾನು ಹೇಳಲ್ಲ, ಯಾಕೆಂದ್ರೆ ನಾನು ಈಗ ಬಿಜೆಪಿ ಹೋಗೋಕೆ ಇನ್ನೂ ತೀರ್ಮಾನ ತಗೊಂಡಿಲ್ಲ. ಯಾಕೆಂತಂದ್ರೆ ಯಾವ ವಿಚಾರಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಲ್ಲ ಆ ವಿಚಾರ ಚರ್ಚೆ ಆಗಬೇಕು. ಚುನಾವಣೆ ಗೆಲ್ಲಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡೋದನ್ನಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ಗೊಂದಲಗಳಿದೆ, ಕ್ಲೀನ್ ಇಲ್ಲ. ಅಪ್ಪ ಮಕ್ಕಳ ಕೈ ಪಾರ್ಟಿ ಇದೆ, ಕುಟುಂಬ ರಾಜಕಾರಣದಿಂದ ಮುಕ್ತ ಆಗಬೇಕು. ಹೊಂದಾಣಿಕೆ ರಾಜಕಾರಣ ಎಷ್ಟು ಕಡೆ ಆಗಿದೆ, ಶಿಕಾರಿಪುರ ಒಂದೇ ಅಲ್ಲ, ಮತ್ತೆ ಬರೀ ಭಾರತೀಯ ಜನತಾ ಪಾರ್ಟಿಲಿ ಆಗಿದ್ದಲ್ಲ ಹೊಂದಾಣಿಕೆ ಅಂತ ಒಂದೇ ಬಂದೆ ಸರ್, ಬಂದೆ ಅಂತ ಇನ್ನೊಂದ್ಸರಿ ಹೇಳ್ತೀನಿ. ನಿಮ್ಗೂ ಬೇರೆ ಕೆಲಸ ಇಲ್ಲ, ನಂಗೂ ಬೇರೆ ಕೆಲಸ ಇಲ್ಲ ಅಂತ ಅನ್ಕೋಬೇಡಿ, ಇಬ್ಬರಿಗೂ ಕೆಲಸ ಇದೆ, ಬಹಳ ಮಹತ್ವವಾದ ಪ್ರಶ್ನೆ ಕೇಳಿದಿರಿ. ಯಾಕೆಂದ್ರೆ ಹೊಂದಾಣಿಕೆ ಅಂತಂದ್ರೆ ಒಂದ್ ಕೈ ಚಪ್ಪಾಳೆ ಆಗಲ್ಲ. ನಾನು ನೇರವಾಗಿ ಪತ್ರಿಕಾಗೋಷ್ಠಿ ಮುಖಾಂತರ ಡಿ.ಕೆ. ಶಿವಕುಮಾರ್ ಕೇಳ್ತೀನಿ, ನನ್ನ ಹೊಂದಾಣಿಕೆಯಿಂದ ನನ್ನ ಭಿಕ್ಷೆಯಿಂದ ನೀನು ಗೆದ್ದಿದ್ಯಾ ಬಿಜೆಪಿಯಿಂದ? ಹಾಗಾದ್ರೆ ವಿಜೇಂದ್ರನಿಂದ ವಾಪಸ್ ನೀವೇನ್ ತಗೊಂಡೆ ಭಿಕ್ಷೆ? ಹೊಂದಾಣಿಕೆ ತಾನೇ ಇದು. ವಿಜೇಂದ್ರ ನೀನು ಇಬ್ರು ಸೇರಿ ಹೊಂದಾಣಿಕೆ ರಾಜಕಾರಣ ಅಂತಂದ್ರೆ ಎರಡೂ ಪಕ್ಷದವ್ರು ಇಬ್ರು ಮೋಸ ಮಾಡಿದಿರಿ. ಏನ್ ಕೊಟ್ರು ವಿಜೇಂದ್ರ ನಿಮಗೆ ಹೊಂದಾಣಿಕೆಗೆ? ಅಲ್ಲೊಬ್ಬ ಕಾರ್ಯಕರ್ತನ ಕೊಂದ್ರಿ, ಇಲ್ಲೊಬ್ಬ ಕಾರ್ಯಕರ್ತನ ಕೊಂದ್ರಿ. ಅಲ್ಯಾರು ಇಲ್ಯಾರು ಸ್ಪಷ್ಟ ಇದೆ. ಕಾಂಗ್ರೆಸ್ಸಿನಿಂದ ನಿಂತಂತ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಅಭ್ಯರ್ಥಿನ ಸೋಲಿಸಿದ್ರಿ. ನೀವೇ ನಮ್ಮ ಋಣದಲ್ಲಿ ಬಿದ್ದಿದ್ಯಾ, ನಮ್ಮ ಭಿಕ್ಷೆಯಲ್ಲಿ ಗೆದ್ದಿದ್ಯಾ ಅಂತ ಅರ್ಥ. ಹೊಂದಾಣಿಕೆ ಅಂತ ಬೇರೇನು? ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಈ ಹೊಂದಾಣಿಕೆ ರಾಜಕಾರಣದಿಂದ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗ್ಬೇಕು. ಸಿದ್ದೇಶ್ ಅನ್ಯಾಯ ಆಗಿದೆ ಅಂತ ಹೇಳ್ತಿದ್ದಾರೆ, ಸಿ.ಟಿ. ರವಿ ನಂಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಿದ್ದಾರೆ, ಜೊಲ್ಲೆ ನನಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಿದ್ದಾರೆ, ಪ್ರತಾಪ್ ಸಿಂಹ ಅನ್ಯಾಯ ಆಗಿದೆ ಅಂತ ಹೇಳ್ತಿದ್ದಾರೆ. ಎಲ್ಲ ಅನ್ಯಾಯ ಆಗಿದೆ ಹೊಂದಾಣಿಕೆ ರಾಜಕಾರಣ ಅಂತ ಹೇಳ್ತಾರೆ. ಈ ಹೊಂದಾಣಿಕೆ ರಾಜಕಾರಣದ ಬಗ್ಗೆ ಚರ್ಚೆ ಆಗಬೇಕು. ಅಪ್ಪ ಮಕ್ಕಳ ಕೈಲಿರುವಂತಹ ವ್ಯವಸ್ಥೆ ಹೊರಗೆ ಬರಬೇಕು. ಹಿಂದುತ್ವದ ಬಗ್ಗೆ ನಮ್ಮ ಪಕ್ಷ ಮುಂಚೆಯಿಂದಲೂ ಕೂಡ ಇದೊಂದು ಜಾತಿಯ ಉಪಜಾತಿ ಕಡೆ ಹೋಗ್ತಾ ಇದೆ, ಇದು ಸರಿ ಇಲ್ಲ, ಇವೆಲ್ಲ ಚರ್ಚೆ ಆಗ್ಬೇಕು ತಾನೆ. ಇಡೀ ರಾಜ್ಯದಲ್ಲಿಂತ ನಿಷ್ಠಾವಂತ ಕಾರ್ಯಕರ್ತರು ನೋವಾಗಿದೆ. ನೀವು ಹೇಳಿದ್ರಿ ಹಿರಿಯರ ಗಮನಕ್ಕೆ ತರಬೇಕು ಅಂತ. 1 ಗಂಟೆ ಅಮಿತ್ ಶಾ ಹತ್ರ ಮಾತಾಡಿದ್ದೀನಿ ನಾನು. ಖಂಡಿತ ಗಮನಿಸ್ತೀವಿ ಅಂತಂದ್ರು, ಗಮನಿಸ್ತಿಲ್ಲ, ಚುನಾವಣೆ ನಿಂತೆ. ಇವತ್ತು ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಯಾವ ಅಂಶವನ್ನು ನಾನು ಆರಂಭ ಮಾಡಿದ್ನೋ ಚುನಾವಣೆ ನಿಲ್ಲಂತಹ ಸಂದರ್ಭದಲ್ಲಿ ಅದೇ ಅಂಶ ತಾನೇ ಇವತ್ತು ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರೋದು. ಅದೇ ಅಂಶ ತಾನೇ ಯತ್ನಾಳ್ ಅವ್ರ ಸ್ನೇಹಿತರೆಲ್ಲ 16-17 ಜನ ಸೇರಿ ಚರ್ಚೆ ಮಾಡ್ತಿರೋದು. ಇದು ಚರ್ಚೆ ಆಗಬೇಕು. ಚರ್ಚೆ ಆದ್ಮೇಲೆ ನಾನು ಭಾರತೀಯ ಜನತಾ ಪಾರ್ಟಿ ಹೋಗ್ಬೇಕೋ ಬೇಡ ತೀರ್ಮಾನ ಮಾಡ್ತೀನಿ. ಈಗಂತೂ ಬಿಜೆಪಿ ಹೋಗೋದಕ್ಕೆ ನಾನು ತೀರ್ಮಾನ ಮಾಡಿಲ್ಲ. ಶಿವಮೊಗ್ಗ ಆಗಿದೆ, ಯಾರು ಹೇಳಿದ್ರು? ಶಿವಮೊಗ್ಗ ಕಿವಿಸ ಪ್ರಿಪೇರ್ ಮಾಡ್ತಾರೆ. ಇಲ್ಲ ಇಷ್ಟೊಂದು ಜನ ಇದ್ದಾರೆ, ಯಾರೋ ಹೇಳಿ ನೋಡ. ನಿಮ್ ಕಿವಿಗೆ ಸಪರೇಟ್ ಆಗಿ ಕೇಳಿಸ್ತದೆ. ಸ್ವಲ್ಪ ವಾಯುನೂರು ಮಂಜಣ್ಣನ ಪ್ರಭಾವ ಬೀರಿರ್ಬೇಕು. ನೋ ಈ ಸುಮ್ಮನೆ ಏನೋ ಪದಗಳು ಬಳಸ್ಕೋಬೇಡ. ನಾ ಹೇಳೇ ಇಲ್ಲ ಅದನ್ನ. ಹೇಳ್ತೀನಿ, ಯಾರೋ ಹೇಳ್ರಪ್ಪ, ನಾನು ಕ್ಷಮೆ ಕೇಳ್ತೀನಿ. ಇಲ್ಲ ನೀ ಕ್ಷಮೆ ಕೇಳ್ಬೇಕು. ನಾ ಹೇಳಿಲ್ಲ. ಹೇಳಿದೀರಾ? ಸುಮ್ಮನೆ ತಲೆಯಲ್ಲಾದ್ರೂ ಗೊತ್ತಾಗಲ್ಲ, ಧ್ವನಿ ಹೇಳಿ. ಅದಾದ್ಮೇಲೆ ಇವತ್ತೊಂದು ಕ್ಲಿಯರ್ ಮಾಡಿ. ನಾನು ಹೇಳೋದು ಸ್ಪಷ್ಟವಾಗಿ ಹೇಳ್ತೀನಿ. ಯಾರು ಮುಲಾಜಿದ್ರೆ ಇಲ್ಲಿದ್ದಿದ್ರೆ ನನಗೇನ್ರಿ ಭಯ? ಶಿಕಾರಿಪುರದ ಹೇಳಿದ್ಮೇಲೆ, ವಿಜೇಂದ್ರನ್ ಹೇಳಿದ್ಮೇಲೆ, ಡಿ.ಕೆ. ಶಿವಕುಮಾರ್ ಹೆಸರು ಹೇಳಿದ್ಮೇಲೆ, ಜೊಲ್ಲೆ ಹೆಸರು ಹೇಳಿದ್ಮೇಲೆ, ಸಿದ್ದೇಶ್ ಹೆಸರು ಹೇಳಿದ್ಮೇಲೆ, ಪ್ರತಾಪ್ ಸಿಂಹ, ಸಿ.ಟಿ. ರವಿ ಎಲ್ಲ ಹೆಸರು ಹೇಳಿದ್ಮೇಲೆ ಶಿವಮೊಗ್ಗದ ಯಾಕೆ ಹೇಳಿ? ಸುಳ್ಳು ಯಾಕೆ ಹೇಳಿ? ಶಿವಮೊಗ್ಗ ಕ್ಯಾಂಡಿಡೇಟ್ ಅನ್ನ ಆದ ನಂತರ ನಾನೇ ಚುನಾವಣಾ ಪ್ರಚಾರನೂ ಮಾಡಿದೆ. ಸುಳ್ಳು ಹೇಳಕ್ಕೆ ಇಷ್ಟಪಡಲ್ಲ ನಾನು, ನೀವು ಹೇಳ್ಬೇಡಿ ಸುಳ್ಳು.